ಇದು ಮಲೆನಾಡಿನ ಹೆಬ್ಬಾಗಿಲು. ಒಮ್ಮೆ ಮಳೆ ಬಂದ್ರೆ ಜಮೀನು ತೋಟಗಳು ಸಂಪೂರ್ಣ ಜಲಾವೃತವಾಗ್ತವೆ. ಜಲಾವೃತವಾಗಿದ್ದು ನಾರ್ಮಲ್ ಆದ್ರೆ ಹವಾಮಾನ ಆಧಾರಿತ ಬೆಳೆ ವಿಮೆಯಲ್ಲಿ ಪರಿಹಾರ ನಿಗದಿಗೆ ಮಾನದಂಡವಾದ ಮಳೆ ಮಾಪನ ಕೇಂದ್ರಗಳೇ ಸರಿಯಿಲ್ಲ. ಇದೇ ವಿಚಾರದಲ್ಲಿ ಶಿವಮೊಗ್ಗ ರಾಜಕೀಯ ನಾಯಕರ ಫೈಟ್ ಕೂಡ ಜೋರಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಕಿತ್ತು ಹೋಗಿರುವಂತಹ ವೈರ್ಗಳು, ಮಳೆ ಬೀಳದಂತೆ ಚಾವಣಿ ಕೆಳಗೆ ಹಾಕಿರುವ ಈ ಮಾಪನ, ಬೆಳೆ ನಾಶದಿಂದ ರೈತರು ಪರದಾಟ. ಬೆಳೆ ವಿಮೆ ವಿಚಾರದಲ್ಲಿ ತಾರಕಕ್ಕೇರಿದ ಪಾಲಿಟಿಕ್ಸ್, ಮಳೆ ಮಾಪನ ಕೇಂದ್ರಗಳ ಭಾರೀ ಎಡವಟ್ಟು. ಶಿವಮೊಗ್ಗದಲ್ಲಿ ಮಳೆ ಮಾಪನ ಕೇಂದ್ರಗಳೇ ಈಗ ರಾಜಕೀಯ ಜಟಾಪಟಿ ಸೇರಿ ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದರೆ ರೈತರಿಗೆ ಹೇಗೆ ಸಮಸ್ಯೆ ಆಗುತ್ತೆ ಎಂಬುದಕ್ಕೆ ಈ ಘಟನೆ ಉದಾಹರಣೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 288 ಮಳೆ ಮಾಪನ ಯಂತ್ರಗಳನ್ನು ಗ್ರಾಮ ಪಂಚಾಯಿತಿವಾರು ಅಳವಡಿಕೆ ಮಾಡಿದ್ದಾರೆ. ಆದರೆ ಈ 288 ಮಳೆ ಮಾಪನದ ಪೈಕಿ ಶೇಕಡಾ 55ರಿಂದ 60ರಷ್ಟು ಮಳೆ ಮಾಪನ ಕೇಂದ್ರಗಳು ಕೆಟ್ಟು ಹೋಗಿದೆ. ಹೀಗಾಗಿ ನೈಜ ಅಂಕಿ ಅಂಶಗಳೇ ಸಿಗ್ತಾ ಇಲ್ಲ. ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಅನ್ನದಾತ ಹೇಗೆ ಸಂಕಷ್ಟಕ್ಕೆ ಸಿಲುಕ್ತಾನೆ ಅನ್ನೋದಕ್ಕೆ ಇಲ್ಲೊಂದು ಉತ್ತಮ ಉದಾಹರಣೆಯನ್ನ ಕೊಡ್ತಾ ಹೋಗ್ತೇನೆ. ಈ ಬಾರಿಯ ಕೇಂದ್ರ ಸರ್ಕಾರದ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಫಸಲ್ ಭೀಮಾ ಯೋಜನೆಯ ಪರಿಹಾರದ ಹಣ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ರಾಜ್ಯದ ಅನೇಕ ಭಾಗದ ಎಲ್ಲಾ ಜಿಲ್ಲೆಯ ರೈತರಿಗೂ ಈಗಾಗಲೇ ಬೆಳೆ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ಬೆಳೆ ವಿಮೆಯಲ್ಲಿ ಸಾಕಷ್ಟು ಅನ್ಯಾಯವಾಗಿದೆ ಎನ್ನುವಂತ ಮಾತುಗಳನ್ನ ಕೇಳಿ ಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡೂ ಪಕ್ಷಗಳ ನಡುವೆ ರಾಜಕೀಯ ಜಟಾಪಟಿಗಳು ಸಹ ಪ್ರಾರಂಭವಾಗಿದೆ. ಇನ್ನು ಇದೇ ಕಾರಣದಿಂದ 2024-25ನೇ ಸಾಲಿನಲ್ಲಿ ಹವಾಮಾನ ಆಧಾರಿತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮೆ ಪಾವತಿಸಿದ ರೈತರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಮಳೆ ಮಾಪನ ಕೇಂದ್ರ ಹಾಳಾಗಲು ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಅಂತ ಸಚಿವ ಮಧು ಬಂಗಾರಪ್ಪ ಆರೋಪ ಮಾಡಿದ್ದಾರೆ. ಎಎಂಸಿ ಅಲ್ಲ, ಒಂದು ನಿಮಿಷ, ಈ ಮಿಷನ್ ಎಎಂಸಿ ಮಾಡಿದವ್ರು ಯಾರಂತೆ? ಏನ್ ನಮ್ಮ ಸರ್ಕಾರದವ್ರು ಮಾಡಿರ್ತಾರ? ಯಾರು ಈ ಮಿಷನ್ಸ್ ಇನ್ಸ್ಟಾಲ್ ಮಾಡಿದ? ತೆಗಿಲ್ಲ ನಾನು. ಯಾರು ಇನ್ಸ್ಟಾಲ್ ಮಾಡಿದ್ದಂತೆ? ಇವ್ರ ಸರ್ಕಾರನೇ. ಲೋಕಾಯುಕ್ತವ್ರು ಏನಂದ್ರು ಮೊನ್ನೆ ಅಶೋಕ್ ಹತ್ರ? ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲಪ್ಪ ನಿನ್ನೆ. ಏನ್ ಸ್ಟೇಟ್ಮೆಂಟ್ ಕೊಟ್ರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷರಿಗೆ ಒಂದು ತಲೆಯಲ್ಲದ ಏನ್ ಇಟ್ಕೊಂಡಿದ್ದಾರೆ 2013 ಅವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು, ಗೊತ್ತಾ? ಇನ್ನು ಕಳೆದ 5-6 ವರ್ಷದಿಂದ ರಾಜ್ಯದಲ್ಲಿ ಸುಮಾರು 2,000 ಹಾಗೂ ಶಿವಮೊಗ್ಗ ಜಿಲ್ಲೆಯೊಂದರಲ್ಲಿ 70ರಿಂದ 80 ಮಳೆ ಮಾಪನ ಕೇಂದ್ರಗಳು ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಮಳೆ ಮಾಪನ ಕೇಂದ್ರಗಳಿಗೆ ಚಾವಣಿ ಹಾಕಿ ಮುಚ್ಚಿದ್ದಾರೆ. ಕೇಂದ್ರಗಳು ಸರಿಯಾದ ದತ್ತಾಂಶವನ್ನ ತೋರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ತುಂಬಾ ನೋಡಿ, ಉದ್ದೇಶನೇ ಸಾರ್ಥಕ ಆಗಲ್ಲ ಸರ್. ರೈನ್ ಗೇಜ್ ಇರೋದು ಯಾಕೆ? ಮಳೆ ಸುರಿದಿದ್ದಂಗೆ ರೆಕಾರ್ಡ್ ಮಾಡ್ಲಿಕ್ಕೆ. ಅದಕ್ಕೆ ನೀವು ಶೀಟಾಗಿ ಕವರ್ ಮಾಡಿದ್ರೆ ಹೇಗೆ ಸಾಧ್ಯ? ಇಷ್ಟು ಬೇಸಿಕ್ ನೀಡ್ ಇದರಲ್ಲಿ ನೆಗ್ಲೆಕ್ಟ್ ಆಗಿದೆ ಅಂದ್ರೆ ದೊಡ್ಡ ವಿಚಾರ ಮಾಡೋದೇ ಬೇಡ. ನಾವು ಇವತ್ತು ಒಂದು ರೈನ್ ಗೇಜ್ ಒಂದು ಪ್ರೊಟೆಕ್ಷನ್ ಮಾಡ್ತಾರೆ ಅಂದ್ರೆ ಒಬ್ಬ ಪಿಡಿಒ ಅಂದ್ರೆ ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಇಲ್ವಾ ಹಾಗಾದ್ರೆ? ಅಥವಾ ನಿಮ್ಮ ಅಧಿಕಾರಿಗಳು ಇಲ್ವಾ? ಅದು ಅಧಿಕಾರಿಗಳ ನಿರ್ಲಕ್ಷ್ಯ, ಸರ್ಕಾರದ ಬೇಜವಾಬ್ದಾರಿಯಿಂದ ಹವಾಮಾನ ಆಧಾರಿತ ಬೆಳೆ ವಿಮೆಯ ಪರಿಹಾರ ರೈತರಿಗೆ ಸಮರ್ಪಕವಾಗಿ ಸಿಕ್ಕಿಲ್ಲ. ನಾಯಕರು ಟಾಕ್ ವಾರ್ ಬಿಟ್ಟು ಇಂದಿನ ಚಳಿಗಾಲದ ಅಧಿವೇಶನದಲ್ಲಿ ಆದರೂ ಕೂಡ ಸಮಗ್ರವಾಗಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ರೈತರಿಗೆ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇದು ಮಲೆನಾಡಿನ ಹೆಬ್ಬಾಗಿಲು. ಒಮ್ಮೆ ಮಳೆ ಬಂದ್ರೆ ಜಮೀನು ತೋಟಗಳು ಸಂಪೂರ್ಣ ಜಲಾವೃತವಾಗ್ತವೆ. ಜಲಾವೃತವಾಗಿದ್ದು ನಾರ್ಮಲ್ ಆದ್ರೆ ಹವಾಮಾನ ಆಧಾರಿತ ಬೆಳೆ ವಿಮೆಯಲ್ಲಿ ಪರಿಹಾರ ನಿಗದಿಗೆ ಮಾನದಂಡವಾದ ಮಳೆ ಮಾಪನ ಕೇಂದ್ರಗಳೇ ಸರಿಯಿಲ್ಲ. ಇದೇ ವಿಚಾರದಲ್ಲಿ ಶಿವಮೊಗ್ಗ ರಾಜಕೀಯ ನಾಯಕರ ಫೈಟ್ ಕೂಡ ಜೋರಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ಕಿತ್ತು ಹೋಗಿರುವಂತಹ ವೈರ್ಗಳು, ಮಳೆ ಬೀಳದಂತೆ ಚಾವಣಿ ಕೆಳಗೆ ಹಾಕಿರುವ ಈ ಮಾಪನ, ಬೆಳೆ ನಾಶದಿಂದ ರೈತರು ಪರದಾಟ. ಬೆಳೆ ವಿಮೆ ವಿಚಾರದಲ್ಲಿ ತಾರಕಕ್ಕೇರಿದ ಪಾಲಿಟಿಕ್ಸ್, ಮಳೆ ಮಾಪನ ಕೇಂದ್ರಗಳ ಭಾರೀ ಎಡವಟ್ಟು. ಶಿವಮೊಗ್ಗದಲ್ಲಿ ಮಳೆ ಮಾಪನ ಕೇಂದ್ರಗಳೇ ಈಗ ರಾಜಕೀಯ ಜಟಾಪಟಿ ಸೇರಿ ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದರೆ ರೈತರಿಗೆ ಹೇಗೆ ಸಮಸ್ಯೆ ಆಗುತ್ತೆ ಎಂಬುದಕ್ಕೆ ಈ ಘಟನೆ ಉದಾಹರಣೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 288 ಮಳೆ ಮಾಪನ ಯಂತ್ರಗಳನ್ನು ಗ್ರಾಮ ಪಂಚಾಯಿತಿವಾರು ಅಳವಡಿಕೆ ಮಾಡಿದ್ದಾರೆ.
ಆದರೆ ಈ 288 ಮಳೆ ಮಾಪನದ ಪೈಕಿ ಶೇಕಡಾ 55ರಿಂದ 60ರಷ್ಟು ಮಳೆ ಮಾಪನ ಕೇಂದ್ರಗಳು ಕೆಟ್ಟು ಹೋಗಿದೆ. ಹೀಗಾಗಿ ನೈಜ ಅಂಕಿ ಅಂಶಗಳೇ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಅನ್ನದಾತ ಹೇಗೆ ಸಂಕಷ್ಟಕ್ಕೆ ಸಿಲುಕ್ತಾನೆ ಅನ್ನೋದಕ್ಕೆ ಇಲ್ಲೊಂದು ಉತ್ತಮ ಉದಾಹರಣೆಯನ್ನ ಕೊಡ್ತಾ ಹೋಗ್ತೇನೆ. ಈ ಬಾರಿಯ ಕೇಂದ್ರ ಸರ್ಕಾರದ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಫಸಲ್ ಭೀಮಾ ಯೋಜನೆಯ ಪರಿಹಾರದ ಹಣ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ರಾಜ್ಯದ ಅನೇಕ ಭಾಗದ ಎಲ್ಲಾ ಜಿಲ್ಲೆಯ ರೈತರಿಗೂ ಈಗಾಗಲೇ ಬೆಳೆ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈ ಬೆಳೆ ವಿಮೆಯಲ್ಲಿ ಸಾಕಷ್ಟು ಅನ್ಯಾಯವಾಗಿ ಎನ್ನುವಂತ ಮಾತುಗಳನ್ನ ಕೇಳಿಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡೂ ಪಕ್ಷಗಳ ನಡುವೆ ರಾಜಕೀಯ ಜಟಾಪಟಿಗಳು ಸಹ ಪ್ರಾರಂಭವಾಗಿದೆ. ಇನ್ನು ಇದೇ ಕಾರಣದಿಂದ 2024-25ನೇ ಸಾಲಿನಲ್ಲಿ ಹವಾಮಾನ ಆಧಾರಿತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮೆ ಪಾವತಿಸಿದ ರೈತರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಮಳೆ ಮಾಪನ ಕೇಂದ್ರ ಹಾಳಾಗಲು ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ ಅಂತ ಸಚಿವ ಮಧು ಬಂಗಾರಪ್ಪ ಆರೋಪ ಮಾಡಿದ್ದಾರೆ. AMC ಅಲ್ಲ, ಒಂದು ನಿಮಿಷ, ಈ ಮಿಷನ್ AMC ಮಾಡಿದವ್ರು ಯಾರಂತೆ? ಏನ್ ನಮ್ಮ ಸರ್ಕಾರದವ್ರು ಮಾಡಿರ್ತಾರ? ಯಾರು ಈ ಮಿಷನ್ಸ್ ಇನ್ಸ್ಟಾಲ್ ಮಾಡಿದ ತೆಗಿಲ್ಲ ನಾನು. ಯಾರು ಇನ್ಸ್ಟಾಲ್ ಮಾಡಿದ್ದಂತೆ? ಇವ್ರ ಸರ್ಕಾರನೇ. ಲೋಕಾಯುಕ್ತವ್ರು ಏನಂದ್ರು ಮೊನ್ನೆ ಅಶೋಕ್ ಹತ್ರ? ಅಶೋಕ್ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲಪ್ಪ ನಿನ್ನೆ. ಏನ್ ಸ್ಟೇಟ್ಮೆಂಟ್ ಕೊಟ್ರು? ಇದು ಎಂತ 63% ಭ್ರಷ್ಟಾಚಾರ ಅಂತ. ಆ ವಿರೋಧ ಪಕ್ಷರಿಗೆ ಒಂದು ತಲೆಯಲ್ಲದ ಏನ್ ಇಟ್ಕೊಂಡಿದ್ದಾರೆ 2013 ಅವಾಗ ರಾಘವೇಂದ್ರ ಅವ್ರ ತಂದೆಯವರೇ ಮುಖ್ಯಮಂತ್ರಿಗಳಿದ್ದಿದ್ದು ಗೊತ್ತಾ? ಇನ್ನು ಕಳೆದ 5-6 ವರ್ಷದಿಂದ ರಾಜ್ಯದಲ್ಲಿ ಸುಮಾರು 2,000 ಹಾಗೂ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ 70ರಿಂದ 80 ಮಳೆ ಮಾಪನ ಕೇಂದ್ರಗಳು ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಮಳೆ ಮಾಪನ ಕೇಂದ್ರಗಳಿಗೆ ಚಾವಣಿ ಹಾಕಿ ಮುಚ್ಚಿದ್ದಾರೆ. ಕೇಂದ್ರಗಳು ಸರಿಯಾದ ದತ್ತಾಂಶವನ್ನ ತೋರಿಸ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ತುಂಬಾ ನೋಡಿ, ಉದ್ದೇಶನೇ ಸಾರ್ಥಕ ಆಗಲ್ಲ ಸರ್. ರೈನ್ ಗೇಜ್ ಇರೋದು ಯಾಕೆ? ಮಳೆ ಸುರಿದಿದ್ದಂಗೆ ರೆಕಾರ್ಡ್ ಮಾಡ್ಲಿಕ್ಕೆ. ಅದಕ್ಕೆ ನೀವು ಶೀಟಾಗಿ ಕವರ್ ಮಾಡಿದ್ರೆ ಹೇಗೆ ಸಾಧ್ಯ? ಇಷ್ಟು ಬೇಸಿಕ್ ನೀಡು ಇದರಲ್ಲಿ ನೆಗ್ಲೆಕ್ಟ್ ಆಗಿದೆ ಅಂದ್ರೆ ದೊಡ್ಡ ವಿಚಾರ ಮಾಡದೇ ಬೇಡ. ನಾವು ಇವತ್ತು ಒಂದು ರೈನ್ ಗೇಜ್ ಒಂದು ಪ್ರೊಟೆಕ್ಷನ್ ಮಾಡ್ತಾರೆ ಅಂದ್ರೆ ಒಬ್ಬ PDO ಅಂದ್ರೆ ಅವ್ರಿಗೆ ಆ ಬೇಸಿಕ್ ನಾಲೆಡ್ಜ್ ಇಲ್ವಾ ಹಾಗಾದ್ರೆ? ಅಥವಾ ನಿಮ್ಮ ಅಧಿಕಾರಿಗಳು ಇಲ್ವಾ? ಅದು ಅಧಿಕಾರಿಗಳ ನಿರ್ಲಕ್ಷ್ಯ, ಸರ್ಕಾರದ ಬೇಜವಾಬ್ದಾರಿಯಿಂದ ಹವಾಮಾನ ಆಧಾರಿತ ಬೆಳೆ ವಿಮೆಯ ಪರಿಹಾರ ರೈತರಿಗೆ ಸಮರ್ಪಕವಾಗಿ ಸಿಕ್ಕಿಲ್ಲ. ನಾಯಕರು ಟಾಕ್ ವಾರ್ ಬಿಟ್ಟು ಇಂದಿನ ಚಳಿಗಾಲದ ಅಧಿವೇಶನದಲ್ಲಿ ಆದರೂ ಕೂಡ ಸಮಗ್ರವಾಗಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ರೈತರಿಗೆ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೀಡು ಇದರಲ್ಲಿ ನೆಗ್ಲೆಕ್ಟ್ ಆಗಿದೆ ಅಂದ್ರೆ ದೊಡ್ಡ ವಿಚಾರ ಮಾಡದೇ ಬೇಡ. ನಾವು ಇವತ್ತು ಒಂದು ರೈನ್ ಗೇಜ್ ಒಂದು ಪ್ರೊಟೆಕ್ಷನ್ ಮಾಡ್ತಾರೆ ಅಂದ್ರೆ ಒಬ್ಬ PDO ಅಂದ್ರೆ ಅವ್ರಿಗೆ ಆ ಬೇಸಿಕ್ ನಾಲೆಡ್ಜ್ ಇಲ್ವಾ ಹಾಗಾದ್ರೆ? ಅಥವಾ ನಿಮ್ಮ ಅಧಿಕಾರಿಗಳು ಇಲ್ವಾ? ಅದು ಅಧಿಕಾರಿಗಳ ನಿರ್ಲಕ್ಷ್ಯ, ಸರ್ಕಾರದ ಬೇಜವಾಬ್ದಾರಿಯಿಂದ ಹವಾಮಾನ ಆಧಾರಿತ ಬೆಳೆ ವಿಮೆಯ ಪರಿಹಾರ ರೈತರಿಗೆ ಸಮರ್ಪಕವಾಗಿ ಸಿಕ್ಕಿಲ್ಲ. ನಾಯಕರು ಟಾಕ್ ವಾರ್ ಬಿಟ್ಟು ಇಂದಿನ ಚಳಿಗಾಲದ ಅಧಿವೇಶನದಲ್ಲಿ ಆದರೂ ಕೂಡ ಸಮಗ್ರವಾಗಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿ ರೈತರಿಗೆ ನ್ಯಾಯವನ್ನು ಕೊಡಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.